Oranges juicy, such a delight. Bananas yellow, soft and sweet. Fruits are such a treat to eat. Grapes in bunches, small and round. Strawberries hiding near the ground. Pineapples spiky but oh so grand. Fruits are fun from every land. Peaches fuzzy, nectarines too. Blueberries ಹಲೋ ಎವ್ರಿವಾನ್, ವೆಲ್ಕಮ್ ಟು ದ ಚಾನಲ್ ಆ್ಯಂಡ್ ದಿಸ್ ವಿಡಿಯೋ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಾನೊಂದು ಹೊಸ ಪ್ರಾಡಕ್ಟ್ನ ತೊಗೊಂಡಿರ್ತೀನಿ. ಏನು ಗೊತ್ತಾ? ನೋಡಿ, ಮ್ಯಾಟ್. ಇದು ಮಕ್ಕಳಿಗೆ ಯೂಸ್ ಆಗುವಂಥ ತುಂಬ ಚೆನ್ನಾಗಿರುವಂತಹ ಮ್ಯಾಟು. ವಾಟರ್ ಪ್ರೂಫ್ ಇದೆ, ಇದನ್ನ ನೀರು ಬಿದ್ದರೂ ಹಾಳಾಗಲ್ಲ, ಕಲರ್ಫುಲ್ ಆಗಿದೆ, ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಮ್ಯಾಟು. ಕಲರ್ಫುಲ್ ಆಗಿದೆ. ನಿಮಗೆ ಇದರಲ್ಲಿ ಬೇರೆ ಬೇರೆ ಥರ ಪಿಕ್ಚರ್ಸ್ ಕೂಡ ಬರ್ತಾ ಹೋಗುತ್ತೆ. ಯಾವ ಥರ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತಂದರೆ ಅಟ್ರಾಕ್ಟಿವ್ ಚೆನ್ನಾಗಿದೆ ನೋಡಿ ಇದು ಮ್ಯಾಟು. ಕಲರ್ಫುಲ್ ಆಗಿದೆ. ನಿಮಗೆ ಇದರಲ್ಲಿ ಬೇರೆ ಬೇರೆ ಥರ ಪಿಕ್ಚರ್ಸ್ ಕೂಡ ಬರ್ತಾ ಹೋಗುತ್ತೆ. ಯಾವ ಥರ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತಂದರೆ ಅಟ್ರಾಕ್ಟಿವ್ ಆಗೂ ಇದೆ, ಮಕ್ಕಳು ತುಂಬ ಯೂಸ್ ಮಾಡ್ಕೊತಾರೆ. ಕಲರ್ ಪಿಕ್ಚರ್ಸ್ ಕೂಡ ಇದೆ. ಆಮೇಲೆ ಬೇರೆ ಬೇರೆ ಕಾನ್ಸೆಪ್ಟ್ಸಲ್ಲಿ ಇದೆ. ನಿಮ್ಗೆ ಯಾವ ಕಾನ್ಸೆಪ್ಟ್ಸ್ ಬೇಕೋ ಆ ಕಾನ್ಸೆಪ್ಟ್ಸಲ್ಲಿ ನೀವು ತೊಗೊಳ್ಬೋದು. ಮಕ್ಕಳಿಗಂತೂ ತುಂಬಾ ಯೂಸ್ ಆಗಿರುವಂಥ ಒಂದು ಮ್ಯಾಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಬೇರೆ ಬೇರೆ ಥರ ಡಿಸೈನ್ಸ್ ಬರ್ತಾ ಹೋಗುತ್ತೆ. ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟನೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ರೈವಿಂಗ್ ಇಷ್ಟ ಇರೋರು ಡ್ರೈವಿಂಗ್ ಟ್ರ್ಯಾಕ್ ಕೂಡ ಇದೆ. ಕಾರ್ ವೆರೈಟೀಸ್ ಆಫ್ ಕಾರ್ ಇದೆ, ಎಲ್ಲ ಇದೆ. ಇದು ಬಂದು ಅಮೆಝಾನಲ್ಲಿ ನಾವು ತೊಗೊಂಡಿದ್ದು. ಅಮೆಝಾನಲ್ಲೂ ಇದೆ, ಫ್ಲಿಪ್ಕಾರ್ಟಲ್ಲೂ ಅವೈಲೇಬಲ್ ಇದೆ, ಎಲ್ಲ ವೆಬ್ಸೈಟಲ್ಲೂ ಅವೈಲೇಬಲ್ ಇದೆ. ಬಟ್ ಅಮೆಝಾನಲ್ಲಿ ಮಾತ್ರ ಕಡಿಮೆ ಪ್ರೈಸಲ್ಲಿ ಸಿಕ್ತು. ಹಾಗಾಗಿ ನಾವು ಇದನ್ನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ದು. ನನ್ನ ಮಗನಿಗಂತೂ ತುಂಬಾ ಯೂಸ್ ಆಗ್ತಾ ಇದೆ. ನೀವು ಬೇಕಾದರೆ ಇಷ್ಟ ಆದರೆ ತೊಗೊಳ್ಳಿ. ಮತ್ತೆ ಮಕ್ಕಳನ್ನ ನಾವು ಇಂಡಿಪೆಂಡೆಂಟಾಗಿ ಓದ್ಕೊಳ್ಳೋ ಹಾಗೆ ಅವ್ರನ್ನ ಮಾಡಬೇಕು ಅಂದರೆ ನಾವು ಚಿಕ್ಕ ವಯಸ್ಸಿಂದನೇ ಅವರಿಗೆ ಇಂಡಿಪೆಂಡೆಂಟಾಗಿ ಹೇಗೆ ಓದ್ಕೋಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮೆಥಡ್ಸ್ ಹೇಳ್ಕೊಡ್ಬೇಕಾಗತ್ತೆ. ಮೇನ್ ಇಂಪಾರ್ಟೆಂಟು ನಾವು ಬೇಸಿಕ್ಕಿಂದನೇ ಏನು ಹೇಳಬೇಕು ಮಕ್ಕಳಿಗೆ ಅಂತಂದರೆ ಯಾವ ಥರ ಓದಬೇಕು ಅನ್ನೋದನ್ನು, ಯಾವ ಥರ ತಿಳ್ಕೊಳ್ಬೇಕು ಅನ್ನೋದನ್ನು ಮಕ್ಕಳಿಗೆ ಹೇಳಬೇಕಾಗತ್ತೆ. ಫಸ್ಟು ಯಾವ ಥರ ಓದೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ರೀಡಿಂಗಲ್ಲಿ ನಮಗೆ 4 ಥರದ ರೀಡಿಂಗ್ ಬರುತ್ತೆ. ಓದೋದ್ರಲ್ಲಿ 4 ಥರ ವಿಭಾಗ ಇದೆ. ಅದರಲ್ಲಿ ಫಸ್ಟ್ ಬಂದು ಡಿಕೋಡಿಂಗು, ಇನ್ಫ್ಲುಯೆನ್ಸು ಆ್ಯಂಡ್ ಇಂಟೆನ್ಸಿವ್, ಎಕ್ಸ್ಟೆನ್ಸಿವ್ ಅಂತ 4 ಥರ ಇದೆ. ಅಂದರೆ ಮೇನಾಗಿ ಮಕ್ಕಳಿಗೆ ನಮಗೆ ಫಾರ್ಮಲ್ ಎಜುಕೇಷನಿಗೆ ಬರೋದು ಇಂಟೆನ್ಸಿವ್ ಮತ್ತು ಎಕ್ಸ್ಟೆನ್ಸಿವ್ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲು ನಾರ್ಮಲಾಗಿ ಓದೋದು ಬೇರೆ, ಅರ್ಥ ಮಾಡಿಕೊಂಡು ಗ್ರಹಿಕೆ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಓದೋದು ಬೇರೆ. ಇವೆರಡು ವ್ಯತ್ಯಾಸ ಆಗುತ್ತೆ. ಇಂಟೆನ್ಸಿವ್ ರೀಡಿಂಗ್ ಅಂದರೆ ನಾವು ಫುಲ್ ಅರ್ಥ ಮಾಡಿಕೊಂಡು ಈ ಟೆಕ್ಸ್ಟ್ ಬುಕ್ ಓದ್ತೀವಲ್ಲ ಆ ಥರ ಓದೋದು. ಎಕ್ಸ್ಟೆನ್ಸಿವ್ ಅಂದರೆ ನಾರ್ಮಲಾಗಿ ನ್ಯೂಸ್ ಪೇಪರ್ ಓದ್ತೀವಲ್ಲ ಆ ಥರ ಓದೋದು. ಇವಾಗ ಮಕ್ಕಳಿಗೆ ಹೇಳಬೇಕಾಗತ್ತೆ. ಒಂದು ಟೆಕ್ಸ್ಟ್ ಬುಕ್ಕು ಕೊಟ್ಬಿಟ್ಟು ಪಾಠನ ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ನೀವು ಓದ್ಕೊಂಡು ಯಾವ್ದು ಇಂಪಾರ್ಟೆಂಟಾಗಿ ನಾವು ತಿಳ್ಕೊಳ್ಬೇಕು, ಯಾವ್ದು ಇಂಪಾರ್ಟೆಂಟ್ ಇಲ್ಲ, ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ರೆ ಸಾಕು ಅನ್ನೋದನ್ನು ನೀವು ಮುಂಚೆಯಿಂದನೇ ಹೇಳ್ತಾ ಬರಬೇಕಾಗತ್ತೆ ಮಕ್ಕಳಿಗೆ. ಹಾಗೆಯೇ ನ್ಯೂಸ್ ಪೇಪರ್ ಓದೋದು ಅಷ್ಟೇ. ಯಾವ ಥರ ಓದ್ಕೊಬೇಕು, ಯಾವ್ದು ಇಂಪಾರ್ಟೆಂಟು ಅನ್ನೋದನ್ನು ಹೇಳ್ತಾ ಬರಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ತಾ ಬರಬೇಕಾಗತ್ತೆ. ಅಪ್ ಟು ಫೋರ್ತ್ ಒಂದೊಂದು ಮಕ್ಕಳಿಗೆ 6th ತನಕನೂ ಪೇರೆಂಟ್ಸು ಅವರಿಗೆ ಗೈಡ್ ಮಾಡೋ ಹಾಗೆ ವ್ಯವಸ್ಥೆ ನೀವು ಮಾಡಲೇಬೇಕು. ಯಾಕೆ ಅಂತಂದರೆ ಮಕ್ಕಳಿಗೆ ಬೇಸಿಕ್ಕಿಂದನೇ ನೀವು ಟ್ರೈನ್ ಅಪ್ ಮಾಡ್ತಾ ಇದ್ದರೆ 10th ಬರೋಷ್ಟೊತ್ತಿಗೆ ಅವರು ಇಂಡಿಪೆಂಡೆಂಟಾಗಿ ಓದ್ಕೊಳ್ಳೋ ಹಾಗೆ ಆಗುತ್ತೆ. ಯಾವುದೇ ಥರದ್ದು ಪೇರೆಂಟಿಂಗ್ ಡಿಪೆಂಡೆನ್ಸಿ ಇರಲ್ಲ, ಟ್ಯೂಷನ್ ಡಿಪೆಂಡೆನ್ಸಿ ಇರಲ್ಲ. ತನ್ನ ಪಾಡಿಗೆ ತಾವು ಹೋಮ್ವರ್ಕ್ ಕೂಡ ಮಾಡಿಕೊಂಡು ಹೋಗ್ತಾರೆ. ಅಪ್ ಟು 6th ತನಕ ನೀವು ಗೈಡ್ ಮಾಡಲೇಬೇಕಾಗತ್ತೆ ಮಕ್ಕಳಿಗೆ. ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಆದಷ್ಟು ಇಂಟೆನ್ಸಿವ್ ರೀಡಿಂಗಿನ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಇಂಟೆನ್ಸಿವ್ ರೀಡಿಂಗ್ ಅಂತಂದರೆ ಅದರಲ್ಲಿ R³ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೇಬೇಕಾಗತ್ತೆ. R³ ಫಾರ್ಮುಲಾ ನೀವು ಯೂಸ್ ಮಾಡಿದರೆ ಇಂಟೆನ್ಸಿವ್ ರೀಡಿಂಗು ಸ್ಟ್ರಾಂಗ್ ಆಗಿರುತ್ತೆ, ಎಫೆಕ್ಟಿವ್ ಆಗಿ ಬರ್ತಾ ಹೋಗುತ್ತೆ. ರೀಡಿಂಗ್ ಹೊಸದಾಗಿ ನೋಡೋರಿಗೆ ನಾನು ಹೇಳ್ತೀನಿ, R³ ಅಂತಂದರೆ ರೀಡಿಂಗು, ರೀರೈಟು, ರೀಕಾಲ್. ಈ 3 ನೀವು ಮಕ್ಕಳಿಗೆ ಮುಂಚೆಯಿಂದನೇ ಪ್ರಾಕ್ಟೀಸ್ ಮಾಡಿಸ್ತಾ ಬಂದರೆ ಮುಂದೆ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ. ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗುತ್ತೆ, ಮಕ್ಕಳು ಒಪ್ಪೋದಿಲ್ಲ, ಕಡಿಮೆ ಮಾರ್ಕ್ಸ್ ಬರ್ಬೋದು. ಬಟ್ ಇಂಡಿಪೆಂಡೆಂಟಾಗಿ ನಿಮ್ಮ ಮಕ್ಕಳಿಗೆ ಓದಿಸೋದು ನೀವು ಪ್ರಾಕ್ಟೀಸ್ ಮಾಡಿದರೆ ಮುಂದೆ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ನೀವು ಎಷ್ಟೇ ಫೀಡ್ ಮಾಡಿದ್ರೂ ಅದು ಎಷ್ಟು ದಿನ ತನಕ ಫೀಡ್ ಮಾಡೋಕ್ಕಾಗುತ್ತೆ. ಮುಂದೆ ಅವ್ರು ಇಂಡಿಪೆಂಡೆಂಟಾಗಿ ಓದ್ಕೊಳ್ಳೇಬೇಕು, ಜಡ್ಜ್ ಮಾಡಲೇಬೇಕು. ಹಾಗಾಗಿ ನೀವು ಮುಂಚೆಯಿಂದನೇ ಮಕ್ಕಳಿಗೆ ಇಂಡಿಪೆಂಡೆಂಟಾಗಿ ಓದೋದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಬನ್ನಿ. ಇಂಟೆನ್ಸಿವ್, ಎಕ್ಸ್ಟೆನ್ಸಿವ್ ಎರಡೂ ನೀವು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ನೋಡಿಕೊಂಡು ಓದಿಸೋದು ಒಳ್ಳೆಯದು ಅಂತ ನನ್ನ ಭಾವನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.